ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಅವರ ಆದೇಶಕ್ಕೂ ಕ್ಯಾರೆ ಎನ್ನದೆ ಗೌರಿಬಿದನೂರು ಗ್ಯಾಸ್ ಏಜೆನ್ಸಿಯವರು ಕಳೆದ 5 ದಿನಗಳಿಂದ ಅಂಗಡಿ ಬಾಗಿಲು ಮುಚ್ಚಿದ್ದು ಅಡುಗೆ ಅನಿಲ ಸಿಗದೆ ತಾಲೂಕಿನ ಜನತೆ ತೀವ್ರ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಕೊಲ್ಲಿ ಯುದ್ಧದ ಪರಿಣಾಮ ದೇಶಾದ್ಯಂತ ವಾಣಿಜ್ಯ ಬಳಕೆ ಸಿಲಿಂಡರ್ಗಳ ಕೊರತೆ ಎದುರಾಗಿದ್ದು ಅಡುಗೆ ಅನಿಲ ಸಿಲಿಂಡರ್ಗೆ ಯಾವುದೇ ಸಮಸ್ಯೆ ಇಲ್ಲ. ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ದಾಸ್ತಾನು ಇದ್ದು ಗ್ರಾಹಕರು ಆತಂಕ ಪಡಬೇಕಿಲ್ಲ ಎಂದು ಜಿಲ್ಲಾಧಿಕಾರಿಗಳು ಹೇಳಿದ್ದು, ಗೌರಿಬಿದನೂರು ಗ್ಯಾಸ್ ಏಜೆನ್ಸಿ ಮಾತ್ರ ಇದಕ್ಕೆ ಕ್ಯಾರೆ ಎಂದಿಲ್ಲ. ಕಳೆದ 5 ದಿನಗಳಿಂದ ನಿರಂತರವಾಗಿ ಗ್ಯಾಸ್ ಅಂಗಡಿ ಬಾಗಿಲು ಮುಚ್ಚಿದ್ದು ಗೌರಿಬಿದನೂರು ತಾಲೂಕಿನಾದ್ಯಂತ ಅಡುಗೆ ಅನಿಲ ಸಿಗದೆ ಸಾರ್ವಜನಿಕರು ಪರದಾಡುತ್ತಿದ್ದಾರೆ. ಆದರೂ ಗ್ಯಾಸ್ ಏಜೆನ್ಸಿಯವರು ಮಾತ್ರ ಇತ್ತ ಗಮನವೇ ಹರಿಸುತ್ತಿಲ್ಲ. ಇರುವ ಅಡುಗೆ ಅನಿಲ ಸಿಲಿಂಡರ್ಗಳನ್ನು ಮುಚ್ಚಿಟ್ಟಿದ್ದಾರಾ ಇಲ್ಲವೇ ನಿಜವಾಗಿಯೂ ಸಿಲಿಂಡರ್ ಖಾಲಿಯಾಗಿದೆಯಾ ಎಂಬ ಬಗ್ಗೆ ತಿಳಿಸಲು ಅವರು ಮುಂದಾಗಿಲ್ಲ. ಜಿಲ್ಲಾಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ಗೌರಿಬಿದನೂರು ಗ್ಯಾಸ್ ಏಜೆನ್ಸಿ ಕಳ್ಳಾಟದ ಬಗ್ಗೆ ಪರಿಶೀಲಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಬಂದ್ರೆ ಬಾಗ್ಲ ಹಾಕಿದ್ದಾರೆ, ಫೋನ್ ಮಾಡಿದ್ರೆ ಒಂದು ಫೋನ್ ಹೋಗ್ತಾ ಇಲ್ಲ. ನಾಟ್ ರೀಚಬಲ್ ಔಟ್ ಆಫ್ ಸರ್ವಿಸ್. ಏನ್ ಮಾಡ್ತಾರೆ ಅಂದ್ರೆ ಡೇಟ್ ಕರೆಕ್ಟ್ ಆಗಿ ಬರೆಯಲ್ಲ. ಯಾವ ಡೇಟ್ ಸಿಗುತ್ತೆ ಆ ಡೇಟ್ ಬರೆಯೋದು ಹಾಕೋದು. ಆ ಡೇಟ್ ಇಂದ ಆ ಡೇಟ್ ಬುಕ್ ಮಾಡಿ ಅಂತ ಹೇಳ್ತಾರೆ. ತಿಂಗಳಾದ್ರೂ ಇದಾಗಲ್ಲ. ಏನ್ ಮಾಡ್ಬೇಕು ನಾವು? ಪೂರ್ತಿ ಖಾಲಿ ಆಗಿದೆ, ಕಟ್ಗೇಡು ಸಿಗಲ್ಲ. ಸಾಯಂಕಾಲ ಬರುತ್ತೆ, ನಾಳೆ ಬೆಳಗ್ಗೆ ಫೋನ್ ಮಾಡಿದ್ರೆ ಹೇಳ್ತಾರೆ. ಫೋನ್ ಮಾಡಿದ್ರೆ ಕಟ್ ಮಾಡ್ತಾ ಇದ್ದಾರೆ. ಫೋನ್ ಎತ್ತಾನೆ ಇಲ್ಲ. ಫೋನ್ ಅಲ್ಲಿ ತೆಗೆದವ್ರೆ ಗ್ಯಾಸ್ ಅವರು, ಇಲ್ಲಿ ನೋಡ್ರೆ ಇಲ್ಲ. ಅಲ್ಲಿ ಕರೆಕ್ಟಾಗಿ ಹಾಕ್ತಾವ್ರೆ. ಕೆಲಸ ಬಿಟ್ಟು ಬಂದಿದ್ದೀವಿ ಇವತ್ತು ಗಾರ್ಮೆಂಟ್ಸ್ ನಿಂದ. ಇತ್ತೀಚೆಗೆ ಇಲ್ಲಿಂದ ಬಾಗಿಲು ಹಾಕ್ಬಿಡ್ಬೇಕು. ಇಲ್ಲ ಬಂದ್ರೆ ಅಷ್ಟು ದಿನ ತೆಗಿಯಲ್ಲ ಅಂತ ಹೇಳಿಬಿಡ್ಬೇಕು. ಊಟ ಹೆಂಗ್ ಮಾಡ್ಬೇಕು, ಮನೇಲಿ ಹೆಂಗ್ ಮಾಡ್ಕೋಬೇಕು ಮಾಹಿತಿ ಯಾವುದು ಗೊತ್ತಾ? 4-5 ಸರ್ತಿ ಬಂದಿದ್ದೀವಿ. 4-5 ಸರ್ತಿ ಮೊನ್ನೆ 3 ದಿನದಿಂದ ಬರ್ತಾ ಇದ್ದೀವಿ. ಇಲ್ಲಿ ಬಾಗಿಲು ಹಾಕೊಂಡು ಬಿಟ್ಬಿಟ್ರೆ ಹೆಂಗೆ ಗಟ್ಟಿ ಅಲ್ಗನ್ನ ಬಿಟ್ಟು ಕೊಡ್ಬೇಕು. ಅಲ್ಲ ತಗೊಂತೀವಿ, ಅಲ್ಲಿ ಹೋಗ್ರಿ ಅಂತ ಅವ್ರು ಹೇಳ್ತಾರೆ. ಹಂಗಂದ್ರೆ ಹೆಂಗೆ? ಅಲ್ಲ ಬರೋರ್ಗಿಲ್ಲ ಮಾತನ್ನ ಹೇಳ್ಬೇಕು ಬೇಡವಾ ಅವರು? ಗೌರಿಬಿದನೂರಿನಲ್ಲಿ ಸಿಲಿಂಡರ್ ಅಭಾವ ಎದುರಾಗಿದ್ದು 5 ದಿನದಿಂದ ಅಂಗಡಿ ಬಾಗಿಲು ಮುಚ್ಚಿ ಸಿಲಿಂಡರ್ ಪೂರೈಕೆ ಸ್ಥಗಿತಗೊಳಿಸಲಾಗಿದೆ. ಜಿಲ್ಲೆಯಲ್ಲಿ ಸಿಲಿಂಡರ್ ಕೊರತೆ ಇಲ್ಲ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ದು, ಜಿಲ್ಲಾಧಿಕಾರಿಗಳ ಆದೇಶದ ನಡುವೆಯೂ ಸಿಲಿಂಡರ್ ಕೊರತೆ ಎದುರಾಗಿರುವುದು ಉದ್ದೇಶಪೂರ್ವಕವೇ ಇಲ್ಲವೇ ನಿಜವಾಗಿಯೂ ಮುಗಿದಿದೆಯೇ ಎಂಬ ಬಗ್ಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ಗೌರಿಬಿದನೂರಿನ ಯುಕ್ತ ಇಂಡಿಯನ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಮುಂದೆ ಗ್ರಾಹಕರು ಪರದಾಡುತ್ತಿದ್ದು ಸ್ಟಾಕ್ ಇಲ್ಲವೆಂದು ಅಂಗಡಿ ಬಂದ್ ಮಾಡಲಾಗಿದೆ. ಹಾಗಾಗಿ ಕೂಡಲೇ ಜಿಲ್ಲಾಧಿಕಾರಿಗಳು ಗಮನ ಹರಿಸಿ ಈ ಕುರಿತು ಕ್ರಮ ವಹಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಎಷ್ಟು ದಿನದಲ್ಲಿ ಸ್ಟಾಪ್ ಮಾಡಿದ್ರು? ಅಲ್ಲಪ್ಪ, ಇವರು ನಮ್ಮ ಡಿಸಿ ಸಾಹೇಬ್ರು ಹೇಳಿದ್ದಾರೆ ಎಲ್ಲೂ ಏನು ಇದು ಇದಾಗಿಲ್ಲ ಅಂತ ಹೇಳ್ಬಿಟ್ಟು ನಿಮ್ದೇನು ವೈಯಕ್ತಿಕ ಪ್ರಾಬ್ಲಮ್ ಇದೆ? ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.